ಮಗಳೇ ಮಗಳೇ ಏನಪ್ಪ? ಮಗಳೇ ಯಾಕೋ ಬಹಳ ಎದೆ ನೋಡ್ತಾ ಇದೆ, ಬಹಳ ಕೆಮ್ಮುತ್ತಾ ಇದೆ, ಸ್ವಲ್ಪ ನೀರಾದ್ರೂ ಕೊಡಮ್ಮ. ಹೌದಪ್ಪ, ಕೊಡ್ತೀನಿ. ತಗೊಳ್ಳಿಯಪ್ಪ. ಅಪ್ಪ, ನೀವು ಸ್ವಲ್ಪ ರೆಸ್ಟ್ ಮಾಡಿ, ನಾನು ಅಂತ ಕೆಲಸ ಮುಗಿಸ್ಕೊಂಡು ಬರ್ತೀನಪ್ಪ. ಸ್ವಲ್ಪ ಸುಧಾರಿಸ್ಕೊಳ್ಳಿ ಅಪ್ಪ ನೀವು. ಇನ್ನೊಂದು ಸ್ವಲ್ಪ ನೀರು ಬೇಕಾದ್ರೆ ಇವಳನ್ನ ಕೇಳಿ ಇವಳು ಕೊಡ್ತಾಳೆ ನಿಮಗೆ. ಗೊತ್ತಿಲ್ಲ ಮಗಳೇ, ಬಹಳ ತ್ರಾಸ ಆಗ್ತಾ ಇದೆ. ಹೌದಾ ಅಪ್ಪ? ನಾನು ಡಾಕ್ಟರ್ ಫೋನ್ ಮಾಡ್ತಿದ್ದೀರಪ್ಪ. ಮಾಡಮ್ಮ, ಬೇಗ ಮಾಡು. ಹೌದಾ ಅಪ್ಪ, ಮಾಡ್ತೀನಿ. ಹಲೋ ಹಲೋ, ಡಾಕ್ಟರ್ ಸಂಜ್ಞಾ ಇದ್ದಾರಾ ಮೇಡಮ್? ಹಲೋ ಹಲೋ ಹಲೋ, ಡಾಕ್ಟರ್ ಸಂಜ್ಞಾನಾ? ನಾನು ಸುಮಾ ಮಾತನಾಡ್ತಿರೋದು. ನಮ್ಮ ತಂದೆಗೆ ಮೊದಲಿನ ಹಾಗೆ ಮತ್ತೆ ಕೆಮ್ಮು, ಎದೆ ನೋವು ಜಾಸ್ತಿ ಆಗ್ತಿದೆ ಡಾಕ್ಟರ್. ಬೇಗ ಬರೋದಾಗುತ್ತಾ ಸ್ವಲ್ಪ? ಬೇಗ ಬನ್ನಿ ಡಾಕ್ಟರ್. ಅಪ್ಪ, ಡಾಕ್ಟರ್ ಬರ್ತಿದಾರಪ್ಪ, ನೀವು ಸ್ವಲ್ಪ ಸುಧಾರಿಸ್ಕೊಳ್ಳಿ. ನಾನು ಡಾಕ್ಟರ್ಗೆ ಫೋನ್ ಮಾಡಿ ಹೇಳಿದ್ದೀನಿ ಅಪ್ಪ. ಸರಿ ಸರಿ ಅಮ್ಮ. ಕೂತ್ಕೊಳ್ಳಿ ಡಾಕ್ಟರ್. ತಂದೆಗೆ ಮತ್ತೆ ಯಾಕೆ ಹುಷಾರ? ಹೌದು ಡಾಕ್ಟರ್, ಕೊಟ್ಟಿದ್ದೀವಿ. ನಮ್ಮ ಮನೆ ಕೊಟ್ಟು ಮಾತ್ರೆಗಳನ್ನು ಸರಿಯಾಗಿ ಕೊಟ್ಟಿದ್ದೀರಾ? ಹೌದು ಡಾಕ್ಟರ್, ಕೊಟ್ಟಿದ್ದೀವಿ. ಇರಿ ಚೆಕ್ ಮಾಡಿ. ಹಾಗೆ ಆಗ್ತಾ ಇದೆ. ಇದು ಹಾರ್ಟ್ ಪ್ರಾಬ್ಲಮ್ ಇದೆ. ಹೌದಾ? ಹಾಗಾದ್ರೆ ಏನ್ ಮಾಡೋದು ಮೇಡಮ್? ಏನು ಟ್ರೀಟ್ಮೆಂಟ್ ಇಲ್ಲ. ಇವ್ರಿಗೆ ಜಾಸ್ತಿ ದಿನ ಬದುಕಲು ಸಾಧ್ಯ ಇಲ್ಲ. ಇವ್ರು ಇರುವಷ್ಟು ದಿನ ಚೆನ್ನಾಗಿ ನೋಡ್ಕೊಳ್ಳಿ. ಅಯ್ಯೋ, ನೀವು ಮೊನ್ನೆ ಬಂದಿದ್ದಾರಲ್ಲ, ನಾನು ಚೆಕ್ ಮಾಡಿದ್ದೀನಿ ಅಲ್ವಾ? ಗುಳಿಗೆ ಕೊಟ್ಟಿದ್ದು ತಗೊಂಡ್ರಾಗಿಲ್ವಾ? ತಗೋತಿದ್ದೇನೆ ಮೇಡಮ್. ನಾನು ಕೆಲವೊಂದು ಮಾತ್ರೆಗಳನ್ನ ಬರ್ಕೊಡ್ತೀನಿ, ಕಾಸ್ಟ್ಲಿ ಮಾತ್ರೆಗಳನ್ನು ಹೋಗಿ ತಗೊಂಡ್ಬನ್ನಿ, ಸರಿಯಾಗಿ ಕೊಡಿ, ಚೆನ್ನಾಗಿ ನೋಡ್ಕೊಳ್ಳಿ. ಸರಿ ಮೇಡಮ್. ಇಂಜೆಕ್ಷನ್ ಅಂತ ಮಾಡೋದಿಲ್ಲ ಡಾಕ್ಟರ್? ಇಂಜೆಕ್ಷನ್ ಅಂದ್ರೆ ಏನಿಲ್ಲ, ಇದು ಹಾರ್ಟ್ ಪ್ರಾಬ್ಲಮ್ ಅಂದ್ರೆ ಏನಿಲ್ಲ. ಮಾತ್ರೆಗಳನ್ನು ಕೊಡ್ತೀನಿ, ಅದು ಸರಿಯಾಗಿ ತಗೊಳ್ಳಿ. ಆಯ್ತು. ಇದು ತುಂಬಾ ಕಾಸ್ಟ್ಲಿ ಮಾತ್ರೆಗಳಮ್ಮ, ಬೇಗ ಹೋಗಿ ತಗೊಂಡ್ಬನ್ನಿ, ಚೆನ್ನಾಗಿ ಕೊಡಿ. ನಾವು ಇನ್ನಷ್ಟು ದಿನ ಅವ್ರ ಜೊತೆಯಲ್ಲಿ ಇರಿ, ಚೆನ್ನಾಗಿ ನೋಡ್ಕೊಳ್ಳಿ, ಸರಿಯಾದ ಟೈಮ್ಗೆ ಮಾತ್ರೆಗಳನ್ನ ಕೊಡಿ. ಆಯ್ತು ಮೇಡಮ್, ಹೋಗಿ ಬನ್ನಿ. ಅಪ್ಪ ಅಪ್ಪ, ನೀವು ಸ್ವಲ್ಪ ಸುಧಾರಿಸ್ಕೊತೀರಾ? ನಾನು ಹೋಗಿ ಮೆಡಿಕಲ್ ಹೋಗಿ ಮಾತ್ರೆಗಳನ್ನ ತರ್ತೀನಿ. ಅಪ್ಪನ ಚೆನ್ನಾಗಿ ನೋಡ್ಕೊ ಸ್ವಲ್ಪ. ಸರಿ ಹುಷಾರಾಗಿರಿ ಅಪ್ಪ, ನಾನು ಹೋಗಿ ಬರ್ತೀನಿ. ಸರಿ ಸರಿ. ಅಯ್ಯೋ ದೇವ್ರೆ, ನಾನು ಇವಾಗ ಏನ್ ಮಾಡ್ಲಿ? ನನ್ನ ತಂದೆಗೆ ತುಂಬಾ ಹುಷಾರಿಲ್ಲ. ಡಾಕ್ಟರ್ ಬೇರೆ ಇಷ್ಟೊಂದು ಮಾತ್ರೆ ಬರ್ಕೊಂಡಿದ್ದಾರೆ. ನಮ್ಮ ಹತ್ರ ಹಣನೂ ಇಲ್ಲ. ನಾವು ಆಸ್ತಿನೆಲ್ಲ ಮಾರಿ ಈಗ ಬಡತನಕ್ಕೆ ಬಂದಿದ್ದೀವಿ. ನನ್ನ ತಂದೆ ನಾನು ಹೇಗೆ ಬದುಕೊಳ್ಳಿ? ನಾನು ಯಾರ ಹತ್ರ ಹಣ ಕೇಳಿದ್ದೇವ್ರೆ? ದೇವ್ರೆ, ನಮ್ಮ ತಂದೆ ನಾನು ಹೇಗೆ ಕಾಪಾಡ್ತೀರಾ? ಫ್ರೆಂಡ್ಸ್ಗಾಗಿ ಫೋನ್ ಮಾಡ್ತೀನಿ. ಹಲೋ ಹಲೋ, ದೇವಸ್ಥಾನ ಮಾತಾಡೋದು? ಹೇಳು ಸುಮಾರ್. ನಮ್ಮ ತಂದೆಗೆ ತುಂಬಾ ಹುಷಾರಿಲ್ಲ. ನಿನ್ನ ಹತ್ರ ಹಣ ಇದ್ರೆ ಕೊಡ್ತೀಯಾ ಸ್ವಲ್ಪ? 5 ನಿಮಿಷ ಆಗುತ್ತೆ, ಫೋನ್ ಹಚ್ತೀನಿ ಸುಮಾರ್. ಬೇಗ ಹಚ್ಚು. ದೇವ್ರೆ, ಏನಪ್ಪ ಮಾಡೋದು? ನಾನೇ ಹಚ್ತೀನಿ ಸರಿ.
ಏನ್ ಬೇಡ ಬಿಡು ಬಿಡು. ಇಲ್ಲ ಅಪ್ಪ, ನಾನು ನಿಮ್ಮನ್ನ ಹೇಗಾದ್ರೂ ಬದುಸ್ಕೊಳ್ತೀನಿ, ನೀವೇನೋ ಚಿಂತೆ ಇಲ್ಲಿ ಬಿಡು ಮಾಡಿ. ಮಗಳೇ, ಇಷ್ಟು ಇಲ್ಲ ಅಪ್ಪ, ನೀವು ಇಷ್ಟು ವರ್ಷ ನಮ್ಮನ್ನ ಇಷ್ಟು ದೊಡ್ಡವರಾಗಿ ಮಾಡಿ ನಮ್ಮನ್ನ ಇಷ್ಟು ಚೆನ್ನಾಗಿ ನೋಡ್ಕೊಂಡಿದ್ದೀರಾ. ನಾವು ಇನ್ನು ಮುಂದೆ ನಿಮ್ಮನ್ನ ಚೆನ್ನಾಗಿ ನೋಡ್ಕೋತೀವಪ್ಪ. ನೀವೇನು ಭಯ ಪಡ್ಬೇಡ್ರಿ, ನಾನು ಚೆನ್ನಾಗಿ ನೋಡ್ಕೋತೀವಿ. ಯಾರ ಹತ್ರನೂ ಹಣ ಇಲ್ಲ. ಇವಾಗ ನಾನು ಏನ್ ಮಾಡೋದು? ಎಲ್ಲರೂ ನಮ್ಮ ಕೈ ಬಿಡ್ತಿದಾರಲ್ಲ. ಡಾಕ್ಟರ್ ಬೇರೆ ಹೇಳಿದ್ದಾರೆ ನಿಮ್ಮ ತಂದೆ ಇನ್ನು ಬದುಕಲ್ಲ ಅಂತ. ಏನ್ ಮಾಡೋದು ದೇವ್ರೇ, ಏನ್ ಮಾಡೋದಪ್ಪ? ಹಾ, ಮೇರಿ ಅವ್ರಿಗೆ ಫೋನ್ ಮಾಡ್ತೀನಿ. ಅವಳ ಹತ್ರ ಹಣ ಇದೆಯಾ ಅಂತ ಕೇಳ್ತೀನಿ. ಹಲೋ 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 ಮೇರಿ, ನಾನ್ ಸುಮಾ ಮಾತನಾಡೋದು. ಹೇಳಿ ಸುಮಾ. ನನ್ನ ತಂದೆಗೆ ತುಂಬಾ ಹುಷಾರಿಲ್ಲ. ನಿನ್ನ ಹತ್ರ ಹಣ ಇದ್ರೆ ಕೊಡ್ತೀಯಾ? ನಾನು ಬರ್ತೀನಿ ನಿಮ್ಮ ಮನೆಗೆ. ಹೌದಾ, ಬೇಗ ಬಾ. ಸುಮಾ, ಮೇರಿ, ಯಾಕಿಷ್ಟು ಬೇಜಾರಲ್ಲಿ? ನನ್ನ ತಂದೆಗೆ ತುಂಬಾ ಹುಷಾರಿಲ್ಲ ಕಣೆ. ಡಾಕ್ಟರ್ ಬೇರೆ ಹೇಳಿದ್ದಾರೆ ಅವ್ರು ಬದುಕೋದಿಲ್ಲ. ಇನ್ನು ಅವ್ರನ್ನ ಚೆನ್ನಾಗಿ ನೋಡ್ಕೊಳ್ಳಿ, ನಾನು ಬರ್ಕೊಟ್ಟು ಮಾತ್ರೆ ಏನಾದ್ರು ಕೊಡಿ ಅಂತ ಹೇಳಿದ್ದಾರೆ. ನಮ್ಮ ಹತ್ರ ಹಣನೂ ಇಲ್ಲ. ಮಾತ್ರೆ ಬೇರೆ ತುಂಬಾ ಕಾಸ್ಟ್ಲಿ ಅಂತ ಹೇಳಿದ್ದಾರೆ. ನನ್ಗೆ ಏನ್ ಮಾಡ್ಬೇಕು ಅಂತಾನೆ ಅರ್ಥ ಆಗ್ತಿಲ್ಲ. ತಂದೆ ಬೇರೆ ತುಂಬಾ ಹುಷಾರಿಂದ ಅನಾರೋಗ್ಯದಿಂದ ಬಳಲ್ತಿದ್ದಾರೆ. ಏನು ಮಾಡಬೇಕು, ನನ್ನ ಕೈಕಾಲೇ ಆಡ್ತಿಲ್ಲ ಕಣೆ. ನಿಮ್ಮ ತಂದೆಗೋಸ್ಕರ ನಾನು ಪ್ರಾರ್ಥನೆ ಮಾಡ್ತೀನಿ. ನಮ್ಮ ದೇವರ ದೊಡ್ಡವರು ಅವನಿಂದ ಆರೋಗ್ಯದಿಂದ ಅನಾರೋಗ್ಯದಿಂದ. ಹಾಗಾದ್ರೆ ಬಾ, ನಮ್ಮ ತಂದೆ ಹತ್ರ ಹೋಗೋಣ. ಅಪ್ಪ ಅಪ್ಪ, ಇವಳು ನನ್ನ ಫ್ರೆಂಡು ಮೇರಿ ಅಂತ. ಅವಳು ನಿಮ್ಗೋಸ್ಕರ ಪ್ರಾರ್ಥನೆ ಮಾಡ್ತಾಳೆ. ನೀವು ಕಣ್ಣು ಮುಚ್ಕೊಳ್ಳಿ ಅಪ್ಪ. ಸರಿ ಸರಿ ಮಗಳೇ. ಇವಾಗ ಹೇಗಿದ್ದೀರಾ? ಇಲ್ಲ ಮಗಳೇ, ಇನ್ನೆಷ್ಟು ದಿನ ಇರುತ್ತೆ? ಡಾಕ್ಟರ್ ಹೇಳಿದಾರಲ್ಲ, ಆಯ್ತು ನನ್ನ ಮುಗಿದಿದೆ ಅಂತ ಹೇಳಿದ್ದಾರೆ. ಬೇಡ ಅಂದ್ರು ಕೇಳ್ತಾ ಇಲ್ಲ ಇವಳು. ಅವಳ ಹತ್ರ ಇವ್ರ ಹತ್ರ ಹಣ ಕೇಳ್ತಾ ಇದ್ದಾರೆ. ಹಣ ಇಲ್ಲ, ಆಸ್ತಿ ಎಲ್ಲ ಮಾರಿದ್ದೇನೆ. ಬೇಡ ಅಂದ್ರೂ ಕೇಳ್ತಾ ಇಲ್ಲ. ಎರಡು ಮಕ್ಕಳು ಇವರು. ನೀವು ಯಾತಕ ಹಣ ಕೇಳಬೇಡಿ ಅಂಕಲ್. ನಾನು ನಮ್ಮ ದೇವರಲ್ಲಿ ಪ್ರಾರ್ಥನೆ ಮಾಡ್ತೀನಿ. ದೇವರು ನಿಮಗೆ ಗುಣ ಮಾಡ್ತಾರೆ. ಕಣ್ಣು ಮುಚ್ಕೊಳ್ರಿ, ನಾನು ಪ್ರಾರ್ಥನೆ ಮಾಡ್ತೀನಿ. ಪರಿಶುದ್ಧನೇ ಮಹಾಪರಿಶುದ್ಧ ಸ್ಥಾನದಲ್ಲಿ ವಾಸ್ತವಾಗಿರುವಂತ ಜೀವಳಸೆ ಅಪ್ಪ, ನಮ್ಮ ಕೃಪೆಳಕ್ಕಾಗಿ ಸ್ತೋತ್ರ ಉಂಟಾಗಲಿ ರಾಜ. ಅಪ್ಪ, ವಿಶೇಷವಾಗಿ ಮಗನಿಗಾಗಿ ಪ್ರಾರ್ಥನೆ ಮಾಡ್ತಾ ಇದ್ದೇವೆ. ಈ ಮಗನಲ್ಲಿರುವಂತೆಲ್ಲ ಅನಾರೋಗ್ಯವನ್ನ ಕರ್ತನೆ ನೀನ್ ತೆಗೆದಾಕ್ಬೇಕಾಗಿ ಪ್ರಾರ್ಥಿಸ್ತಾ ಇದ್ದೀನಪ್ಪ. ಹೌದು ರಾಜ, ನಿನ್ನ ವಾಕ್ಯದಲ್ಲಿ ನೋಡ್ತೀವಿ ಅಪ್ಪ, ನಾನೇ ಆರೋಗ್ಯದಾಯಕನ ಎಂಬುದಾಗಿ ನೀನು ಹೇಳಿದೆ ರಾಜ. ಹೌದು ರಾಜ, ನೀನು ಆರೋಗ್ಯದಾಯಕನಾಗಿದ್ದನ್ನು ವೈದ್ಯಕ್ಕಿಂತ ಘನ ವೈದ್ಯನಾಗಿದೆ ಎಷ್ಟಪ್ಪ. ಹೌದು ಕರ್ತನೆ, ಈ ಮಗನ ಎದೆ ನೋವನ್ನ ಕರ್ತನೆ ನೀನ್ ತೆಗೆದಾಕಿ ಎಷ್ಟಪ್ಪ. ಆ ಮಗನಿಗೆ ಒಳ್ಳೆ ಆರೋಗ್ಯ ಬಲವನ್ನ ಕರ್ತನೆ ನೀನ್ ಕೊಡ್ತಾರೆ ಎಂಬುದಾಗಿ ನಂಬುತ್ತಾ ಚಿಕ್ಕ ಪ್ರಾರ್ಥನೆ ನಜರೇತನ ಎಷ್ಟಪ್ಪ ಎಂಬುದರ ನಾಮದಲ್ಲಿ ಬಿಡುತ್ತಂದೆ. ಆಮೇಲೆ ಅಂಕಲ್, ಇವಾಗ ನೀವು ಹುಷಾರಾಗ್ತೀರಿ. ದಿನಾಲೂ ನೀವು ದೇವರಲ್ಲಿ ಪ್ರಾರ್ಥನೆ ಮಾಡೋದು ಬರೀ ಸುಮಾರು ನೀನು ಮಾಡಪ್ಪ. ನಿಮ್ಮ ತಲೆಗೆ ಕೂಡ ಪ್ರೇರ್ ಮಾಡಕ್ಕೆ ಹೇಳುತ್ತಾ. ಆಯ್ತು ಮೇರಿ, ನೀನ್ ಹೋಗ್ಬಾ. ಕೆಲವು ದಿನಗಳ ನಂತರ ಹಲ್ಲೆಲೂಯಾ, ಹಲ್ಲೆಲೂಯಾ. ದೇವರ ಮಹಾಪಶುಗಳು ನಮಗೆ ಸ್ತೋತ್ರ ಉಂಟಾಗಿ. ಕೆಲವು ಹಿಂದೆ ನನ್ನ ಸ್ನೇಹಿತ ಮನೆಗೆ ಹೋಗಿದ್ದಾಗ ಅವಳ ತಂದೆಗೆ ಬಹಳ ಹುಷಾರ ತಪ್ಪಿತ್ತು. ಅವಾಗ ನನ್ನ ದೇವರ ವಾಕ್ಯವನ್ನ ಸಾರಿ ಪ್ರಾರ್ಥನೆ ಮಾಡಿದಾಗ ದೇವರು ಅವರ ಕುಟುಂಬದಲ್ಲಿ ಅದ್ಭುತವನ್ನ ಮಾಡಿದ್ದಾರೆ. ಆ ಸಾಕ್ಷಿಯನ್ನ ಮುಂದುಗಡೆ ಬಂದು ಅವ್ರು ಹೇಳಬೇಕೆಂಬುದಾಗಿ ಅವರಲ್ಲಿ ಕೇಳ್ಕೊತೀವಿ. ಎಲ್ಲರಿಗೂ ನಮಸ್ಕಾರ ರೀ. ನಮ್ಮ ಕುಟುಂಬದಲ್ಲಿ ಬಹಳ ಬಡತನ ಮತ್ತು ಅದು ಅನಾರೋಗ್ಯದಿಂದ, ನನ್ನ ಹಾರ್ಟ್ ಪ್ರಾಬ್ಲಮ್ದಿಂದ ನಾನು ಬಹಳ ಹಾಸ್ಪಿಟಲ್ ತೋರಿಸಿದ್ದು ಎಲ್ಲ ಖರ್ಚು ಮಾಡಿದ್ದು ಕೂಡ ನಮ್ಮ ಹತ್ರ ಹಣ ಇಲ್ಲದಿದ್ರು ಏನೂ ಇಲ್ಲದಿದ್ರು ಕೂಡ ನಮಗೆ ಆ ಅನಾರೋಗ್ಯದಲ್ಲಿದ್ದಾಗ ಎಷ್ಟೋ ಜನರಿಗೆ ನನ್ನ ಮಗಳು ಕಾಲ್ ಮಾಡಿ ಎಲ್ಲರ ಹತ್ರ ಹಣ ಕೇಳಿದ್ರು. ಹಣವನ್ನ ಯಾರೂ ಕೊಡ್ಲಿಲ್ಲ. ನಾನು ಕೊಡ್ತೀನಿ ಅಂತ ಹೇಳಿದ್ರು ಕೂಡ ಯಾರು ಕೂಡ ಕೊಡ್ಲಿಲ್ಲ. ಆದ್ರೆ ಒಬ್ಬ ಮಗಳಿಂದ ಅವಳು ಆಲಯಕ್ಕೆ ಹೋಗ್ತಾಳೆ, ಅವಳಿಗೆ ಕರೆಸೋಣ ಎಂಬುದಾಗಿ ನನ್ನ ಮಗಳು ಕಾಲ್ ಮಾಡಿ ಮತ್ತೆ ಅವಳ ಮುಖಾಂತರ ನಾವು ದೇವರನ್ನ ನಾವು ನಂಬ್ಕೊಂಡು, ಯೇಸು ಸ್ವಾಮಿನ ನಂಬ್ಕೊಂಡು ನಮಗೆ ಎಲ್ಲದರಿಂದ ದೇವರು ಬಿಡುಗಡೆ ಕೊಟ್ಟು ಎಲ್ಲ ರಿಪೋರ್ಟ್ಗಳು ನಾರ್ಮಲ್ ಬಂದು ನಾವು ಆರೋಗ್ಯವಾಗಿರುವ ಹಾಗೆ ದೇವರು ಸಹಾಯ ಮಾಡಿದ್ದಾರೆ. ಮತ್ತೆ ದೇವರ ವಾಕ್ಯದಲ್ಲಿ ನೋಡ್ತವ್ರಿ, ನೀವು ಅನಾರೋಗ್ಯದಲ್ಲಿ ನಿಮ್ಮ ಸಭೆಯವರು ಯಾರಾದ್ರೂ ಅನಾರೋಗ್ಯದಲ್ಲಿ ಇರೋದಾದರೆ ನಿಮ್ಮ ಸಭೆಯವರು ಅವರ ಮನೆಗಳಿಗೆ ಹೋಗಿ ಪ್ರಾರ್ಥನೆ ಮಾಡಿ ಎಣ್ಣೆ ಹಚ್ಚಿ ಅವ್ರಿಗೋಸ್ಕರ ಪ್ರಾರ್ಥಿಸ್ರಿ ಮತ್ತು ಅವರು ಕೂಡ ಯೇಸು ಸ್ವಾಮಿ ನಂಬುವ ಹಾಗೆ
ನೀವು ಎಲ್ಲರೂ ಹೇಳ್ರಿ ಎಂಬುದಾಗಿ. ಅದಕ್ಕೋಸ್ಕರ ನಮ್ಮ ಆಸೆ ಏನಂದ್ರೆ ಎಲ್ಲರೂ ಯೇಸು ಸ್ವಾಮಿ ನಮ್ಮನ್ನ ಆತನೇ ಆರೋಗ್ಯದಾಯಕನು, ನಮಗೆ ಏನ್ ಮಾಡಿದ್ದಾನೆ ಎಂತ ಮಾಡಿದ್ದಾನೆ ಅಂತ ನೀವು ಎಲ್ಲರೂ ಕೇಳಬಹುದು. ನಾವು ಈ ದಿನ ಆರೋಗ್ಯವಾಗಿದ್ದಾವಂದ್ರೆ ಅದು ದೇವರ ಕೃಪೆ ಇದೆ. ನಮಗೆ ಒಂದೊಂದು ಕಿಡ್ನಿ ಬೆಲೆ 18 ಲಕ್ಷ ರೂಪಾಯಿ ಅಂತಾರೆ. ಒಬ್ಬರು ಡಾಕ್ಟರ್ ಹೇಳ್ತಾರೆ ಒಂದು ಕಿಡ್ನಿ ಬೆಲೆ 18 ಲಕ್ಷ ರೂಪಾಯಿ. ನಮ್ಗೆ 2 ಕಿಡ್ನಿ ಕೊಟ್ಟು 2 ಕಾಲು ಕೊಟ್ಟು 2 ಕೈ ಎಲ್ಲವನ್ನು ಕೊಟ್ಟು ನಮ್ಮನ್ನ ದೇವರು ಇಷ್ಟುವರೆಗೂ ನಮ್ಮನ್ನ ಆರೋಗ್ಯವಾಗಿಟ್ಟಾವಂದ್ರೆ ಆತನ ಕೃಪೆ. ಅದಕ್ಕೋಸ್ಕರ ನಮಗೆ ಅವಳು ಬಂದು ಸುವಾರ್ತೆ ಯಾವ ರೀತಿ ನಮ್ಮ ಮನೆಗೆ ಬಂದು ಅವಳು ಸುವಾರ್ತೆ ಹೇಳೋ ಯೇಸು ಸ್ವಾಮಿ ನಾವು ನಂಬಿದ್ವು, ನಮ್ಗೆ ಬಿಡುಗಡೆ ಯೇಸು ಸ್ವಾಮಿ ಮಾಡಿದ್ರು. ಅದೇ ರೀತಿಯಾಗಿ ನೀವು ಈ ಚರ್ಚಿಗೆ ಬರ್ತೀರಾ, ಎಲ್ಲಾನು ಮಾಡ್ತೀರಾ. ಅದಕ್ಕೋಸ್ಕರ ನೀವು ನಿಮ್ಮ ಕುಟುಂಬ ನಿಮ್ಮ ಮನೆ ಬಾಜುಗಳು ಎಷ್ಟೋ ಮನೆಗಳಿದಾವೆ, ನಮ್ಮ ಊರಲ್ಲಿ ಎಷ್ಟೋ ಮನೆಗಳಿದಾವೆ. ನೀವು ಮನೆಗೆ ಹೋಗಿ ನೀವು ಯೇಸು ಸ್ವಾಮಿ ನಂಬ್ರಿ, ನೀವು ಆರಾಧನೆಗೆ ಬರ್ರಿ, ನೀವು ದೇವರಾಲಯಕ್ಕೆ ಬರ್ರಿ, ರವಿವಾರಕ್ಕೊಂದು ಬರ್ರಿ, ಮತ್ತೆ ನೀವು ದೇವರನ್ನ ನಂಬ್ರಿ ಎಂಬುದಾಗಿ ನೀವು ಅವರಿಗೆ ತಿಳಿಸುವಾಗ ಅವರನ್ನ ಆಶೀರ್ವಾದ ಮಾಡೋದಲ್ಲ, ನಿಮ್ಮನ್ನು ಕೂಡ ದೇವರ ಆಶೀರ್ವಾದ ಮಾಡ್ತಾರ್ರಿ. ಅದಕ್ಕೋಸ್ಕರ ಈಗ ನಾವು ದೇವ್ರ ನಂಬಿದವ್ರೆ, ನಮಗೆ ಬಿಡುಗಡೆ ಕೊಟ್ಟ ದೇವರು, ನಾವು ದೇವರಿಗೆ ವಂದನೆ ತಿಳಿಸ್ತೇವೆ. ನಮಗೆ ಪ್ರಾರ್ಥನೆ ಮಾಡತಕ್ಕಂಥ ಸಹೋದರಿಯನ್ನ ಮತ್ತು ಅವರ ಸಭಾಪಾಲಕರನ್ನ ಮತ್ತು ನಿಮ್ಮನ್ನೆಲ್ಲರನ್ನ ದೇವರ ಆಶೀರ್ವಾದ ಮಾಡಲಿ. ನಾವು ಮಾಡಿದ ಸ್ಕಿಟ್ ಮುಖಾಂತರ ನಿಮ್ಮ ಮನಸ್ಸಿಗೆ ಏನಾದರೂ ನೋವಾದರೆ ಕ್ಷಮಿಸ್ರಿ. ಮತ್ತೆ ನಾವು ಇದನ್ನ ಮಾಡಬೇಕೆಂಬುದಾಗಿ ನಾವು ಪ್ರೇರೇಪಿಸಿ ಒಂದು 2 ದಿನದ ಹಿಂದ್ಗಡೆ ಇದನ್ನು ಮಾಡಲು ಸಹಾಯ ಮಾಡಿದಂಥ ದೇವರಿಗೂ ಮತ್ತೆ ಎಲ್ಲ ಸಹೋದರ ಸಹೋದರಿಗಳಿಗೂ ನಾವು ವಂದನೆ ತಿಳಿಸ್ತೇವೆ.